ಹಾಯ್ ಫ್ರೆಂಡ್ಸ್, ಟ್ರೆಂಡಿಂಗ್ ಆರ್ಟ್ಸ್ಗೆ ಸ್ವಾಗತ. ಸಿಲ್ಕ್ ಥ್ರೆಡ್ಡಲ್ಲಿ ಸೂಜಿಯ ಸಹಾಯದಿಂದ ಮೀಡಿಯಂ ಸೈಜ್ ಮೆಟಲ್ ಬೀಡ್ಸನ್ನು ಹಾಕಿ ಬಟ್ಟೆಗೆ ಲಾಕ್ ಮಾಡಿ 6 ಸ್ಟ್ರಾಂಜಾ ಇದೆ. ಎರಡು ಚೈನ್ ಹಾಕಿ, 2 ಚೈನ್ ಹಾಕಿರೋದನ್ನು ಒಂದು ಡಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡಬೇಕು. ಈಗ ಬೀಡ್ಸ್ನ ಆ್ಯಡ್ ಮಾಡಿ ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಅಲ್ಲೇ ಪಕ್ಕದಲ್ಲಿಯೇ ಡಬಲ್ ಕ್ರೋಶಾ ಹಾಕಿ ಬೀಡ್ಸ್ ಮುಂದಕ್ಕೆ ಬರಬೇಕು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ನಂತರ ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಅಲ್ಲೇ ಪಕ್ಕದಲ್ಲಿನೇ ಪುನಃ ಮತ್ತೊಂದು ಡಬಲ್ ಕ್ರೋಶಾ ಹಾಕಿ ಈ ರೀತಿ 2 ಡಬಲ್ ಕ್ರೋಶಾದ ಮಧ್ಯೆ ಒಂದು ಬೀಡ್ಸ್ ಬರಬೇಕು. ಪಕ್ಕದಲ್ಲೇ ಇರಬೇಕು ಡಬಲ್ ಕ್ರೋಶಾ. ಈಗ 3 ಚೈನು ಹಾಕಿ ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಅದು ಎಲ್ಲಿಗೆ ಬರುತ್ತೆ ನೋಡಿ ಡಬಲ್ ಕ್ರೋಶಾ ಹಾಕಿ ಎರಡು ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಈಗ ಒಂದು ಬೀಡ್ಸ್ನ ಆ್ಯಡ್ ಮಾಡಿ ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಅಲ್ಲೇ ಪಕ್ಕದಲ್ಲಿನೇ ಹೀಗೆ ಥ್ರೆಡ್ಡನ್ನು ತಂದ ನಂತರ ಬೀಡ್ಸ್ನ ಮುಂದಕ್ಕೆ ಸರಿಸಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಈಗ ವಿತೌಟ್ ಬೀಡ್ಸು ಡಬಲ್ ಕ್ರೋಶಾ ಹಾಕಿ ಅಲ್ಲೇ ಪಕ್ಕದಲ್ಲಿನೇ ಎರಡು ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಈಗ ಪುನಃ 3 ಚೈನು ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶಾ ಹಾಕಿ ಎರಡು ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಫಸ್ಟ್ನೇ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ನೆಕ್ಸ್ಟ್ ಕಲರ್ ಗ್ರೀನ್ ಕಲರ್ ಥ್ರೆಡ್ಡನ್ನು ಹೀಗೆ ಇಟ್ಟು ಕ್ರೋಶಾವನ್ನು ಕೆಳಮುಖವಾಗಿ ಟರ್ನ್ ಮಾಡಿ ಇಲ್ಲಿ ಕ್ರೋಶಾಯಿಂದ ಥ್ರೆಡ್ಡನ್ನು ಇದರಲ್ಲಿಂದ ಹೀಗೆ ಪಾಸ್ ಮಾಡಿದಾಗ ಇಲ್ಲಿ ಲಾಕ್ ಆಗುತ್ತೆ. ನಾವಿಲ್ಲಿ ಪ್ರಾರಂಭದಲ್ಲಿ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿದ ನಂತರ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಇಲ್ಲಿ 3 ಚೈನು ಹಾಕಿದ್ವಲ್ಲ ಇಲ್ಲಿ ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ ಹೀಗೆ 7 ತ್ರಿಬಲ್ ಕ್ರೋಶಾ ಹಾಕಬೇಕು. ಇದೇ ರೀತಿ 7 ತ್ರಿಬಲ್ ಕ್ರೋಶಾ ಹಾಕಿ 7 ತ್ರಿಬಲ್ ಕ್ರೋಶಾ ಆದ ನಂತರ 5 ಚೈನ್ ಹಾಕಿ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಒಂದು ಪ್ಲೇಸ್ ಬಿಟ್ಟು ಇಲ್ಲಿ 2ನೇ ಪ್ಲೇಸಲ್ಲಿ ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ ಹೀಗೆ ಇಲ್ಲಿನೂ ಪುನಃ 7 ತ್ರಿಬಲ್ ಕ್ರೋಶಾ ಹಾಕಬೇಕು.
3 ಆಗಿದೆ. 4 5 6 7 ತ್ರಿಬಲ್ ಕ್ರೋಶಾ ಆದ ನಂತರ 5 ಚೈನ್ ಹಾಕಿ ಕ್ರೋಶಾ ಮೇಲೆ 2 ಸಲ ಥ್ರೆಡನ್ನು ತೆಗೆದು ಒಂದು ಪ್ಲೇಸ್ನ ಬಿಟ್ಟು ಇಲ್ಲಿ ಎರಡನೇ ಪ್ಲೇಸಲ್ಲಿ ಪುನಃ ತ್ರಿಬಲ್ ಕ್ರೋಶಾ ಹಾಕಬೇಕು. ಇದು ಎರಡನೇ ಸ್ಟೆಪ್ಪು. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಕೊನೆಯಲ್ಲಿ 7 ತ್ರಿಬಲ್ ಕ್ರೋಶಾ ಆದ ನಂತರ ಈ ಪಿಂಕ್ ಕಲರ್ದಿರುತ್ತಲ್ವ, ಇಲ್ಲಿ ಕೊನೆಯಲ್ಲಿ ಲಾಕ್ ಮಾಡಿ ಡಬಲ್ ಕ್ರೋಶಾ ಚೈನ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಬೇಕು. ನಂತರ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡಿ ಹೀಗೆ ಮೇಲ್ಗಡೆ ತಂದಾಗ ಲಾಕ್ ಆಗುತ್ತೆ. ಚೈನನ್ನು ಮೇಲ್ಗಡೆ ತಂದು ಲಾಕ್ ಮಾಡಿ. ಸೆಕೆಂಡ್ನೇ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ನೆಕ್ಸ್ಟ್ ಪುನಃ ಪಿಂಕ್ ಕಲರ್ ಥ್ರೆಡನ್ನು ಇಲ್ಲಿ ನಾವು ತ್ರಿಬಲ್ ಕ್ರೋಶಾ ಹಾಕಿದ್ವಲ್ಲ ಅದರಲ್ಲಿ 2 ಕಂಬ ಬಿಟ್ಟು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಕಂಬದ ಮಧ್ಯೆ ಲಾಕ್ ಮಾಡಿ ಈ ರೀತಿ. ಈಗ 3 ಚೈನ್ ಹಾಕಿ 3 ಕಂಬನ ಬಿಟ್ಟು ಇಲ್ಲಿ ಲಾಕ್ ಮಾಡಿ. ನಾವು ಗ್ರೀನ್ ಕಲರಿಂದ 7 ತ್ರಿಬಲ್ ಕ್ರೋಶಾ ಹಾಕಿದ್ವಿ. ಇಲ್ಲಿ ಸ್ಟಾರ್ಟಿಂಗ್ 2 ಕಂಬ ಬಿಟ್ಟು ಲಾಕ್ ಮಾಡಿದ್ವಿ. ಮಧ್ಯದಲ್ಲಿ 3 ಕಂಬ ಬಿಡಬೇಕು. ಲಾಕ್ ಮಾಡೋಣ. 2 ಸೈಡ್ 2 ಕಂಬ, ಮಧ್ಯದಲ್ಲಿ 3 ಕಂಬ ಬರುತ್ತೆ. ಈಗ ಕ್ರೋಶಾ ಮೇಲೆ 2 ಸಲ ಥ್ರೆಡನ್ನು ತೆಗೆದು ಈ ಗ್ರೀನ್ ಚೈನಿಗೆ ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 2 ಥ್ರೆಡ್ಡಿನಿಂದ ಈಗ 3 ಚೈನು ತ್ರಿಬಲ್ ಕ್ರೋಶಾ ಕಂಬಕ್ಕೆ ಹೋಗಿ ಲಾಕ್ ಮಾಡಿ ಟೈಟಾಗಿ. ಪಿಕಾಟ್ ಆಯಿತು. ಕ್ರೋಶಾ ಮೇಲೆ 2 ಸಲ ಥ್ರೆಡನ್ನು ತೆಗೆದು ಮೊದಲು ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 2 ಥ್ರೆಡ್ಡಿನಿಂದ ಈಗ 3 ಚೈನು ಟೈಟಾಗಿ ಹಾಕಬೇಕು. ಈ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಹೋಗಿ ಟೈಟಾಗಿ ಹೀಗೆ ಲಾಕ್ ಮಾಡಬೇಕು. ಕ್ರೋಶಾ ಮೇಲೆ 2 ಸಲ ಥ್ರೆಡನ್ನು ತೆಗೆದು ತ್ರಿಬಲ್ ಕ್ರೋಶಾ ಹಾಕಿ ನಂತರ 3 ಚೈನು ಟೈಟಾಗಿ ಈ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಹೋಗಿ ಲಾಕ್ ಮಾಡಬೇಕು. ಕ್ರೋಶಾ ಮೇಲೆ 2 ಸಲ ಥ್ರೆಡನ್ನು ತೆಗೆದು ತ್ರಿಬಲ್ ಕ್ರೋಶಾ ಹಾಕಿ 3 ಚೈನು ಟೈಟಾಗಿ ಈ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಹೋಗಿ ಲಾಕ್ ಮಾಡಿ. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಕೌಂಟ್ ಮಾಡ್ತಾ ಹಾಕಿ. ಆರು ಸಲ ಈ ರೀತಿಯಾಗಿ ನಾನು ಪಿಕಾಟನ್ನು ರೆಡಿ ಮಾಡಿದ್ದೇನೆ. ಈಗ ಇಲ್ಲಿ 2 ಕಂಬ ಬಿಟ್ಟು ಲಾಕ್ ಮಾಡಿ ಇಲ್ಲಿ ನಾವು 3 ಚೈನ್ ಹಾಕಿರೋದು ಕುಚ್ಚು ಕಟ್ಟೋಕೆ. ನೀವು ಎಲ್ಲ ಕಡೆ ಕುಚ್ಚು ಕಟ್ತೀನಂದರೆ ಇಲ್ಲಿನೂ 3 ಚೈನ್ ಹಾಕಿ
3 ಕಂಬ ಬಿಟ್ಟು ಲಾಕ್ ಮಾಡಬೇಕು. ನಾನು ಒಂದಕ್ಕೆ ಕುಚ್ಚು ಕಟ್ಟಿ ಒಂದಕ್ಕೆ ಲೀಫ್ ಈ ಥರ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಒಂದು ಚೈನ್ ಹಾಕಿ ನೆಕ್ಸ್ಟು ಲೀಫ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಲಾಕ್ ಮಾಡಿ ಪುನಃ ಒಂದು ಚೈನ್ ಹಾಕಿ ಇಲ್ಲಿ 3 ಕಂಬ ಬಿಟ್ಟು ಲಾಕ್ ಮಾಡಬೇಕು. ನೀವು ಇಲ್ಲಿ ಕುಚ್ಚು ಕಟ್ತೀನಿ ಅಂತಂದರೆ ಸಿಂಪಲ್ಲಾಗಿ 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದರೆ ಈ ರೀತಿ ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಆಗುತ್ತೆ. ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 2 ಥ್ರೆಡ್ಡಿನಿಂದ ಪುನಃ 2 ಥ್ರೆಡ್ಡಿನಿಂದ ಈಗ 3 ಚೈನು ಟೈಟಾಗಿ ಹಾಕಿ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಹೋಗಿ ಟೈಟಾಗಿ ಲಾಕ್ ಮಾಡಬೇಕು. ಪುನಃ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 2 ಥ್ರೆಡ್ಡಿನಿಂದ ಈಗ 3 ಚೈನು ಹಾಕಿ ತ್ರಿಬಲ್ ಕ್ರೋಶಾ ಕಂಬಕ್ಕೆ ಹೋಗಿ ಟೈಟಾಗಿ ಲಾಕ್ ಮಾಡಿ. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಬೇಕು. 6 ಈ ರೀತಿ ಪಿಕಾಟ್ ಹಾಕಿ ನೆಕ್ಸ್ಟಿಗೆ ಜಾಯಿನ್ ಮಾಡಬೇಕು. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಈ ರೀತಿ 6 ಪಿಕಾಟ್ ಆದ ನಂತರ ಇಲ್ಲಿ 2 ಕಂಬ ಬಿಟ್ಟು ಲಾಕ್ ಮಾಡಿ ಈಗ 3 ಚೈನು 1 2 3 ಕಂಬ ಬಿಟ್ಟು ಅಂದರೆ ಲಾಸ್ಟಿಗೆ 2 ಕಂಬ ಉಳಿಬೇಕು. ಆ ರೀತಿ ನೋಡಿ ಲಾಕ್ ಮಾಡಿ. ಈಗ ನಾನು ಒಂದಕ್ಕೆ ಕುಚ್ಚು ಕಟ್ತೀನಿ, ಒಂದಕ್ಕೆ ಲೀಫ್ ಬೀಡ್ಸ್ ಹಾಕಿದ್ದೀನಿ, ನೆಕ್ಸ್ಟ್ ಕುಚ್ಚು, ನೆಕ್ಸ್ಟಕ್ಕೆ ಲೀಫ್ ಬೀಡ್ಸು ಈ ರೀತಿ ಹಾಕ್ತಾ ಇದ್ದೀನಿ. ಈಗ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 2 ಥ್ರೆಡ್ಡಿನಿಂದ ಈಗ 3 ಚೈನು ತ್ರಿಬಲ್ ಕ್ರೋಶಾ ಕಂಬಕ್ಕೆ ಹೋಗಿ ಟೈಟಾಗಿ ಲಾಕ್ ಮಾಡಿ. ಇದೇ ರೀತಿ 6 ಪಿಕಾಟನ್ನು ಹಾಕಿ ಲಾಕ್ ಮಾಡಬೇಕು. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ.